ಕನಿಷ್ಠ ವೇತನ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜುಲೈ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದೆ ಎಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದರು. ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರ, ಡೇಟಾ ಎಂಟ್ರಿ ಆಪರೇಟರ್, ಸ್ವಚ್ಛತಾ ಕೆಲಸಗಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನ ರೂಪಾಯಿ 31,000 ನಿಗದಿಗೊಳಿಸಬೇಕು ಸೇರಿದಂತೆ 19 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೆಲೆ ಏರಿಕೆಯಿಂದ ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಈ ಬಗ್ಗೆ ಸರ್ಕಾರಗಳು ತಲೆಕೆಡಿಸಿಕೊಳ್ತಿಲ್ಲ. ಸಚಿವರು ಕೇವಲ ಆಶ್ವಾಸನೆ ನೀಡುತ್ತಾ ದಿನ ದೂಡ್ತಿದ್ದಾರೆ. ಪ್ರಚಾರಕ್ಕಾಗಿ ಮಾತ್ರ ಹೇಳಿಕೆ ನೀಡ್ತಾರೆಂದು ಆರೋಪಿಸಿದ ಭರತ್, ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ ಹುದ್ದೆಗಳು ಖಾಲಿ ಇವೆ ಎಂದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರುಗಳ ವಿವಿಧ ಬೇಡಿಕೆಗಳನ್ನಿಟ್ಟು 16 ವರ್ಷಗಳಿಂದ ನಾವು ನಿರಂತರವಾಗಿ ಸರ್ಕಾರದ ಮುಂದೆ ಹೋರಾಟಗಳು ನಡೆಸ್ತಾನೆ ಬಂದು, ಅದೇ ಗ್ರಾಮ ಪಂಚಾಯಿತಿ ನೌಕರರ ಸಮಸ್ಯೆಗಳ ಬಗ್ಗೆ ಆಸಕ್ತಿಯನ್ನು ವಹಿಸದಿರತಕ್ಕಂಥ ಸರ್ಕಾರಗಳೇ ಇವತ್ತು ಅಧಿಕಾರದಲ್ಲಿ ಬರ್ತಾ ಇರ್ತವೆ. ಸರ್ಕಾರಗಳು ಬದಲಾವಣೆ ಆಗ್ತಾನೆ ಬರ್ತಾ ಇದೆ. BJP ಸರ್ಕಾರ ಬಂದರೂ ಅದೇ ಪರಿಸ್ಥಿತಿ, JDS ಸರ್ಕಾರ ಬಂದರೂ ಅದೇ ಸ್ಥಿತಿ, ಕಾಂಗ್ರೆಸ್ ಸರ್ಕಾರ ಬಂದರೂ ಅದೇ ಸ್ಥಿತಿ. ಪಕ್ಷಗಳು ಬದಲಾವಣೆ ಆಗ್ತಾ ಇದೆ, ಶಾಸಕರುಗಳು, ಜನಪ್ರತಿನಿಧಿಗಳು ಬದಲಾವಣೆ ಆಗ್ತದೆ, ನೀತಿಗಳು ಬದಲಾವಣೆ ಆಗ್ತಾ ಇದೆ. ನೀತಿಗಳು ಬದಲಾವಣೆ ಆಗದಿರತಕ್ಕಂಥ ಕಾರಣಕ್ಕಾಗಿ ಪಂಚಾಯತ್ ನೌಕರರು ಅತ್ಯಂತ ದೊಡ್ಡ ರೀತಿಯ ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಹಂತದಲ್ಲಿ ಇವತ್ತು ಭಾಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಯಲ್ಲಿ ಒಂದು ಕನಿಷ್ಠ ವೇತನ 31,000 ರೂಪಾಯಿ ಬೇಕು ಅಂತೇಳಿ. ಇವತ್ತಿನ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿ ನೌಕರರು ಅದು ಯಾವುದೇ ಸಿಬ್ಬಂದಿಗಳಿರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ವಾಟರ್ ಮ್ಯಾನ್ಗಳಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಅಟೆಂಡರ್ಗಳಿರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ಗಳು, ಅವರ ಬದುಕು, ಅವರು ಇವತ್ತು ಪಡ್ಕೊಳ್ತಾ ಇರತಕ್ಕಂಥ ಕೂಲಿನಲ್ಲಿ ಅವರ ಬದುಕು ನಡೆಸಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗ್ತಾ ಇದೆ. ಅಕ್ಕಿಯ ಬೆಲೆ ಇವತ್ತು 55ರಿಂದ 60 ರೂಪಾಯಿ ಆಗಿದೆ. ಹಾಲಿನ ದರ ಇವತ್ತು ಗಗನಕ್ಕೇರಿದೆ. ಅದೇ ರಿಫೈಂಡ್ ಆಯಿಲ್ ತಗೊಳ್ಳಿ, ಮನೆಯ ಸಾಮಗ್ರಿಗೆ ತಗೊಳ್ಳಿ, ಅವರ ಬಟ್ಟೆ ಬರೆ ತಗೊಳ್ಳಿ, ಅವರ ಓಡಾಟಗಳು ತಗೊಳ್ಳಿ, ಎಲ್ಲ ವಸ್ತುಗಳ ಬೆಲೆ ಇವತ್ತು ಅತಿ ಗಗನಕ್ಕೇರ್ತಾ ಇದೆ. ಆದರೆ ಕೂಲಿ ಅಂತೂ ವರ್ಧನೆ ಆಗ್ತಾ ಇಲ್ಲ. ಕೂಲಿ ತುಂಬ ವರ್ಷಗಳಿಂದ ಅತ್ಯಂತ ಕಡಿಮೆ ಕೂಲಿಗಳಲ್ಲಿ ಇವತ್ತು ಕೆಲಸವನ್ನು ನಿರ್ವಹಿಸಬೇಕಾಗಿರತಕ್ಕಂತಹ ಒಂದು ಪರಿಸ್ಥಿತಿ. ಕೇವಲ ಹೈಕೋರ್ಟು ಕೂಡ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟು ಕೂಡ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟರು ಕೂಡ ಸರ್ಕಾರ ಅದನ್ನು ಯಾವುದೇ ರೀತಿಯಲ್ಲಿರ್ತಕ್ಕಂಥ ರೀತಿಯಲ್ಲೂ ಅದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಕನಿಷ್ಠ ವೇತನ 31,000 ಕೊಡಬೇಕು ಅನ್ನತಕ್ಕಂಥದ್ದು ಈ ಭಾಳ ಪ್ರಮುಖವಾಗಿರ್ತಕ್ಕಂಥ ಈ 23ನೇ ತಾರೀಕು ಬೆಂಗಳೂರು ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದರ ಮುಖಾಂತರ 31,000 ಕನಿಷ್ಠ ವೇತನ ಕೊಡಬೇಕು ಅನ್ನತಕ್ಕಂಥ ಬೇಡಿಕೆ. ನಿಮ್ಗೆ ಗೊತ್ತಿರಬೇಕು, ಕಳೆದ ಮೇ 1 ಕಾರ್ಮಿಕರ ದಿನಾಚರಣೆಯ 2 ದಿನ ಮುಂಚಿತವಾಗಿ ಬಳ್ಳಾರಿಯಲ್ಲಿ ಕೂತ್ಕೊಂಡು ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು. ಗ್ರಾಮ ಪಂಚಾಯತ್ ನೌಕರರಿಗೆ ಕಾರ್ಮಿಕ ದಿನಾಚರಣೆಯ ಮಹಾ ಕೊಡುಗೆ 31,000 ಅಂತೇಳಿ ಎಲ್ಲ ಪತ್ರದಲ್ಲಿ, ಮಾಧ್ಯಮಗಳಲ್ಲಿ ದೊಡ್ಡ ರೀತಿಯಲ್ಲಿ ಅದು ಪ್ರಚಾರ ಆಯಿತು. ಅಂದರೆ ಕೇವಲ ಮಾಧ್ಯಮ ಪತ್ರಿಕೆಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳಿಕ್ಕೆ ಮಾತ್ರ ಅದು ಸೀಮಿತವಾಯಿತು ವಿನಃ ಅದರಿಂದ ಕಾರ್ಮಿಕರಿಗೆ ಒಂದು ಎಳ್ಳಷ್ಟು ಕೂಡ ಪ್ರಯೋಜನ ಬರಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಮುಖರಾದ MA ಅಮೀರ್, ರಂಗಸ್ವಾಮಿ, HR ಮಂಜು ಹಾಜರಿದ್ದರು.